ಕುಂಭ ರಾಶಿ 2026 ಫೆಬ್ರವರಿ ಭವಿಷ್ಯ. ಕುಂಭ ರಾಶಿಯವರೇ, 2026ರ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವಿನಂತೆ ಕಾಣಿಸಿಕೊಳ್ಳುತ್ತದೆ. ಇದು ಕೇವಲ ಒಂದು ಸಾಮಾನ್ಯ ತಿಂಗಳು ಅಲ್ಲ. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಾ ಬಂದಿರುವ ಗೊಂದಲ, ಅಸ್ಥಿರತೆ, ಮನಸ್ಸಿನ ಒತ್ತಡ ಮತ್ತು ನಾನು ಸರಿಯಾದ ದಾರಿಯಲ್ಲಿದ್ದೀನೋ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲಘಟ್ಟ ಇದಾಗಿರುತ್ತದೆ. ಈ ತಿಂಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಮುಂದಿನ ಹಲವು ವರ್ಷಗಳ ಬದುಕಿನ ದಿಕ್ಕನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಕುಂಭ ರಾಶಿಯವರು ಸಹಜವಾಗಿಯೇ ವಿಭಿನ್ನವಾಗಿ ಯೋಚಿಸುವವರು. ಜನ ಸಾಮಾನ್ಯವಾಗಿ ಯೋಚಿಸದ ವಿಷಯಗಳ ಬಗ್ಗೆ ನೀವು ಆಳವಾಗಿ ಚಿಂತಿಸುತ್ತೀರಿ. ಸಮಾಜ, ಭವಿಷ್ಯ, ತಂತ್ರಜ್ಞಾನ, ಮಾನವೀಯತೆ ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಹತ್ತಿರ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಈ ವಿಶೇಷ ಚಿಂತನೆಗಳು ನಿಮ್ಮದೇ ಬದುಕಿನಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದವು. ನಿಮ್ಮ ಆಲೋಚನೆಗಳನ್ನು ಇತರರು ಅರ್ಥ ಮಾಡಿಕೊಳ್ಳದ ಅನುಭವ ನಿಮಗೆ ನೋವು ತಂದಿರಬಹುದು. ಆದರೆ ಫೆಬ್ರವರಿ 2026ರಲ್ಲಿ ಆ ಸ್ಥಿತಿ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಮೂಡಲು ಶುರುವಾಗುತ್ತದೆ. ಇಷ್ಟು ದಿನ ನಿಮ್ಮೊಳಗೆ ಅಡಗಿದ್ದ ಭಯಗಳು, ಸಂಶಯಗಳು ಮತ್ತು ಅಸ್ಪಷ್ಟತೆಗಳು ಒಂದೊಂದಾಗಿ ಹೊರಬಂದು ಪರಿಹಾರ ಕಂಡುಕೊಳ್ಳುತ್ತವೆ. ನೀವು ತೆಗೆದುಕೊಳ್ಳಬೇಕೆಂದು ಹಿಂಜರಿದಿದ್ದ ಕೆಲವು ನಿರ್ಧಾರಗಳು ಈಗ ತಾನೇ ತಾವಾಗಿ ನಿಮ್ಮ ಮುಂದೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಇದೇ ನಾನು ಹೋಗಬೇಕಾದ ದಾರಿ ಅನ್ನುವ ಭಾವನೆ ನಿಮ್ಮೊಳಗೆ ಗಟ್ಟಿಯಾಗುತ್ತದೆ. ಕುಂಭರಾಶಿಯ ಉದ್ಯೋಗಿಗಳಿಗೆ ಈ ತಿಂಗಳು ಅತ್ಯಂತ ಮಹತ್ವದ್ದಾಗಿದೆ. ಕೆಲಸದ ಸ್ಥಳದಲ್ಲಿ ನೀವು ಇಷ್ಟು ದಿನ ಮಾಡುತ್ತಿದ್ದ ಶ್ರಮಕ್ಕೆ ನಿಧಾನವಾಗಿ ಗುರುತಿನ ಸಂಕೇತಗಳು ದೊರಕಲು ಆರಂಭವಾಗುತ್ತವೆ. ಮೊದಲೇ ದೊಡ್ಡ ಪ್ರೋತ್ಸಾಹ ಅಥವಾ ಪದೋನ್ನತಿ ಸಿಗುತ್ತದೆ ಎಂದು ನಿರೀಕ್ಷಿಸಬೇಡಿ. ಆದರೆ ನಿಮ್ಮ ಮೇಲೆ ಮೇಲಧಿಕಾರಿಗಳ ನೋಟ ಬದಲಾಗುತ್ತದೆ. ನಿಮ್ಮ ಅಭಿಪ್ರಾಯಗಳಿಗೆ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ಕೆಲವರಿಗೆ ಫೆಬ್ರವರಿ ತಿಂಗಳಲ್ಲಿ ಕೆಲಸ ಬದಲಾವಣೆಯ ಯೋಚನೆ ಬಲವಾಗುತ್ತದೆ. ಈಗಿನ ಕೆಲಸದಲ್ಲಿ ತೃಪ್ತಿಯಿಲ್ಲ, ನನ್ನ ಸಾಮರ್ಥ್ಯವನ್ನು ಇಲ್ಲಿ ಬಳಸಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಕಾಡಬಹುದು. ಈ ಸಮಯದಲ್ಲಿ ಅಚಾನಕ್ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಒಳಿತು. ತಿಂಗಳ ಕೊನೆಯ ಭಾಗದಲ್ಲಿ ಒಳ್ಳೆಯ ಆಫರ್ ಅಥವಾ ಹೊಸ ದಾರಿಯ ಸೂಚನೆ ದೊರಕುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಈ ತಿಂಗಳು ನಿಧಾನವಾದ ಆದರೆ ಸ್ಥಿರವಾದ ಪ್ರಗತಿಯ ಸಮಯ. ತಕ್ಷಣದ ಲಾಭಕ್ಕಿಂತ ದೂರದ ಲಾಭದ ಬಗ್ಗೆ ಯೋಚಿಸುವುದು ಒಳಿತು. ಹೊಸ ಪಾಲುದಾರಿಕೆ ಅಥವಾ ಹೊಸ ಐಡಿಯಾ ನಿಮ್ಮ ಮನಸ್ಸಿಗೆ ಬರಬಹುದು, ಆದರೆ ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರಬೇಡಿ. ಮಾರ್ಚ್ ನಂತರ ಅದಕ್ಕೆ ಹೆಚ್ಚು ಅನುಕೂಲಕರ ಸಮಯ ಬರುತ್ತದೆ. ಫೆಬ್ರವರಿಯಲ್ಲಿ ಯೋಜನೆ ರೂಪಿಸುವುದು, ಲೆಕ್ಕಾಚಾರ ಮಾಡುವುದು, ಅಪಾಯಗಳನ್ನು ಅಳೆಯುವುದು ಅತ್ಯಂತ ಮುಖ್ಯ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ನೀಡುತ್ತದೆ. ಆದಾಯ ನಿರಂತರವಾಗಿರುತ್ತದೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಮನಸ್ಸಿಗೆ ಒತ್ತಡ ತರಬಹುದು. ಕುಟುಂಬ ಸಂಬಂಧಿತ ಖರ್ಚು, ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚ ಅಥವಾ ಹಳೆಯ ಬಾಕಿ ಹಣ ತೆರವು ಮಾಡುವ ಪರಿಸ್ಥಿತಿ ಎದುರಾಗಬಹುದು. ಇದರಿಂದ ಕ್ಷಣಿಕವಾಗಿ ಅಶಾಂತಿ ಉಂಟಾಗಬಹುದು, ಆದರೆ ದೀರ್ಘಕಾಲೀನವಾಗಿ ಇದು ನಿಮ್ಮ ಮೇಲಿನ ಹೊರೆ ಕಡಿಮೆ ಮಾಡುತ್ತದೆ. ಈ ತಿಂಗಳಲ್ಲಿ ಸಾಲ ಅಥವಾ ದೊಡ್ಡ ಹೂಡಿಕೆ ಮಾಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಉತ್ತಮ. ಯಾರಿಗಾದರೂ ಹಣ ಸಾಲ ಕೊಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಸಹಜ ದಯಾಳು ಸ್ವಭಾವ ಈ ಸಮಯದಲ್ಲಿ ನಿಮ್ಮನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ತಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸ್ವಾರ್ಥಿಯಾಗುವುದು ತಪ್ಪಲ್ಲ. ಪ್ರೀತಿ ವಿಷಯದಲ್ಲಿ ಕುಂಭ ರಾಶಿಯವರಿಗೆ ಫೆಬ್ರವರಿ 2026 ಒಂದು ಭಾವನಾತ್ಮಕ ತಿಂಗಳು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆ ನಡೆಯುವ ಸಾಧ್ಯತೆಯಿದೆ. ಇಷ್ಟು ದಿನ ಹೇಳಲಾಗದೆ ಉಳಿದಿದ್ದ ಮಾತುಗಳು ಈಗ ಹೊರಬರುತ್ತವೆ. ಇದು ಕೆಲವರಿಗೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಇನ್ನು ಕೆಲವರಿಗೆ ಕಠಿಣ ಸತ್ಯಗಳನ್ನು ಎದುರಿಸುವ ಸಮಯವಾಗಬಹುದು. ಒಂಟಿಯಾಗಿರುವ ಕುಂಭ ರಾಶಿಯವರಿಗೆ ಈ ತಿಂಗಳು ಅಚ್ಚರಿಯ ಭೇಟಿಯ ಸೂಚನೆಯಿದೆ. ಅದು ತಕ್ಷಣ ಪ್ರೀತಿಯಾಗದೇ ಇರಬಹುದು, ಆದರೆ ಮನಸ್ಸಿಗೆ ಹತ್ತಿರವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆ ಹೆಚ್ಚು. ಈ ಸಂಬಂಧ ನಿಧಾನವಾಗಿ ಬೆಳೆಯುತ್ತದೆ. ಆತುರಪಡದೆ ಸಮಯ ಕೊಡುವುದು ಒಳಿತು. ವಿವಾಹಿತರಿಗೆ ಈ ತಿಂಗಳು ಸ್ವಲ್ಪ ಸಹನೆ ಅಗತ್ಯ. ನಿಮ್ಮ ಕೆಲಸದ ಒತ್ತಡ ಅಥವಾ ಮನಸ್ಸಿನ ಗೊಂದಲ ಮನೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಸಣ್ಣ ವಿಷಯಗಳಿಗೂ ವಾದ ಉಂಟಾಗಬಹುದು, ಆದರೆ ಮಾತುಕತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಬಹುದು. ಕುಟುಂಬದಲ್ಲಿ ನಿಮ್ಮ ಪಾತ್ರ ಈ ತಿಂಗಳು ಹೆಚ್ಚು ಪ್ರಮುಖವಾಗುತ್ತದೆ. ಮನೆಯಲ್ಲಿನ ಹಿರಿಯರು ನಿಮ್ಮ ಸಲಹೆ ಅಥವಾ ಬೆಂಬಲವನ್ನು ನಿರೀಕ್ಷಿಸಬಹುದು. ಕೆಲವು ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದರೂ ಅವನ್ನು ಹೊರೆ ಎಂದು ಭಾವಿಸದೆ ಕರ್ತವ್ಯವಾಗಿ ನಿಭಾಯಿಸಿದರೆ ಮಾನಸಿಕ ತೃಪ್ತಿ ಸಿಗುತ್ತದೆ. ಸಾಮಾಜಿಕವಾಗಿ ನೀವು ಸ್ವಲ್ಪ ಒಳಮುಖಿಯಾಗುವ ಸಾಧ್ಯತೆಯಿದೆ. ಹೆಚ್ಚು ಜನರ ನಡುವೆ ಇರಬೇಕೆಂಬ ಆಸೆ ಕಡಿಮೆಯಾಗಬಹುದು. ಇದು ತಪ್ಪಲ್ಲ. ನಿಮ್ಮ ಒಳಗಿನ ಶಕ್ತಿಯನ್ನು ಮರುಸಂಗ್ರಹಿಸಿಕೊಳ್ಳಲು ಈ ಸಮಯ ಅಗತ್ಯ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಎಚ್ಚರಿಕೆ ಅಗತ್ಯ. ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯದ ಮೇಲೆ ಗಮನ ಕೊಡಿ.
ಅತಿಯಾದ ಯೋಚನೆ, ನಿದ್ರಾಭಂಗ, ತಲೆನೋವು ಅಥವಾ ದಣಿವು ಕಾಣಿಸಿಕೊಳ್ಳಬಹುದು. ನಿಯಮಿತ ನಿದ್ರೆ, ಸರಿಯಾದ ಆಹಾರ ಮತ್ತು ಸ್ವಲ್ಪ ಧ್ಯಾನ ಅಥವಾ ಒಂಟಿ ಸಮಯ ನಿಮಗೆ ಬಹಳ ಉಪಯುಕ್ತವಾಗುತ್ತದೆ. ತಂತ್ರಜ್ಞಾನ, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಸ್ವಲ್ಪ ದೂರವಿರುವುದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಪ್ರಕೃತಿಯ ಹತ್ತಿರ ಸಮಯ ಕಳೆಯಲು ಸಾಧ್ಯವಾದರೆ ಅದಕ್ಕಿಂತ ಉತ್ತಮವಾದ ಔಷಧಿ ಇಲ್ಲ. 2026ರ ಫೆಬ್ರವರಿ ನಿಮ್ಮನ್ನು ಒಳಗಿನಿಂದ ಬದಲಾಯಿಸುವ ತಿಂಗಳು. ಹೊರಗಿನ ಬದಲಾವಣೆಗಳಿಗಿಂತ ಒಳಗಿನ ಪರಿವರ್ತನೆ ಹೆಚ್ಚು ಮಹತ್ವದ್ದಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕೆಂದು ಬಯಸುವುದನ್ನು ಸ್ವಲ್ಪ ಬಿಡಿ. ಕೆಲವು ವಿಷಯಗಳನ್ನು ಕಾಲಕ್ಕೆ ಒಪ್ಪಿಸಿ. ನೀವು ಈಗ ತಾಳ್ಮೆಯಿಂದ ನಡೆದುಕೊಂಡರೆ ಮುಂದಿನ ತಿಂಗಳುಗಳು ನಿಮಗೆ ದೊಡ್ಡ ಪ್ರತಿಫಲ ನೀಡುತ್ತವೆ. ನಿಮ್ಮ ವಿಭಿನ್ನ ಚಿಂತನೆ ನಿಮ್ಮ ಶಕ್ತಿ. ಆದರೆ ಅದನ್ನು ಬಳಸಿಕೊಳ್ಳಲು ಸರಿಯಾದ ಸಮಯ ಮತ್ತು ದಿಕ್ಕು ಬೇಕು. ಈ ತಿಂಗಳು ಆ ದಿಕ್ಕಿನ ಮೊದಲ ಹೆಜ್ಜೆಯಾಗಿದೆ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಮ್ಮ ಬದುಕಿನ ದೊಡ್ಡ ಬದಲಾವಣೆಗಳು ಶಬ್ದವಿಲ್ಲದೆ ಆರಂಭವಾಗುತ್ತವೆ. ಫೆಬ್ರವರಿ 2026 ನಿಮ್ಮ ವೃತ್ತಿ ಜೀವನದಲ್ಲಿ ಒಳಗಿನಿಂದ ನಡೆಯುವ ಬದಲಾವಣೆಗಳ ತಿಂಗಳು. ಹೊರಗೆ ದೊಡ್ಡ ಸದ್ದು, ತಕ್ಷಣದ ಪ್ರಶಂಸೆ ಕಾಣಿಸದಿದ್ದರೂ ನಿಮ್ಮ ಕೆಲಸದ ಶೈಲಿ ಮತ್ತು ನಿಮ್ಮ ಬಗ್ಗೆ ಜನರ ದೃಷ್ಟಿಕೋನದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯುತ್ತವೆ. ನೀವು ಇಷ್ಟು ದಿನ ಅನುಭವಿಸುತ್ತಿದ್ದ ನನ್ನ ಸಾಮರ್ಥ್ಯಕ್ಕೆ ಇಲ್ಲಿಗೆ ಮೌಲ್ಯ ಇಲ್ಲ ಅನ್ನುವ ಭಾವನೆ ಈ ತಿಂಗಳಲ್ಲಿ ನಿಧಾನವಾಗಿ ಕರಗಲು ಆರಂಭವಾಗುತ್ತದೆ. ನೌಕರಿಯಲ್ಲಿ ಇರುವ ಕುಂಭ ರಾಶಿಯವರಿಗೆ ಈ ತಿಂಗಳು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಮೊದಲ ನೋಟಕ್ಕೆ ಇದು ಒತ್ತಡದಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇದು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಸಂಕೇತ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುತ್ತಾರೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಮೌನವಾಗಿ ಮೌಲ್ಯಮಾಪನವಾಗುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಅಲಕ್ಷ್ಯ, ತಡಮಾಡುವ ಸ್ವಭಾವ ಅಥವಾ ಅರ್ಧಮನಸ್ಸಿನ ಕೆಲಸ ತಪ್ಪಿಸಿ. ನೀವು ತೋರಿಸುವ ಶಿಸ್ತೇ ಮುಂದಿನ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ. ಕೆಲಸ ಬದಲಾಯಿಸುವ ಯೋಚನೆಯಲ್ಲಿ ಇರುವ ಕುಂಭ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ತಕ್ಷಣದ ನಿರ್ಧಾರಕ್ಕೆ ಬರದೇ ಇರುವುದೇ ಒಳಿತು. ಇದು ಹುಡುಕಾಟದ ಸಮಯ, ನಿರ್ಧಾರದ ಸಮಯ ಅಲ್ಲ. ನಿಮ್ಮೊಳಗೆ ಇಲ್ಲಿ ಸಾಕು, ಇನ್ನು ಮುಂದೆ ಹೋಗಬೇಕು ಅನ್ನುವ ಭಾವನೆ ಗಟ್ಟಿಯಾಗುತ್ತದೆ. ಆದರೆ ಗ್ರಹಸ್ಥಿತಿಗಳ ಪ್ರಕಾರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಿಂದ ಹೊಸ ಅವಕಾಶಗಳು ಸ್ಪಷ್ಟವಾಗಿ ರೂಪುಗೊಳ್ಳುತ್ತವೆ. ಫೆಬ್ರವರಿಯಲ್ಲಿ ಬಂದ ಯಾವುದೇ ಆಫರ್ ಅನ್ನು ತಾಳ್ಮೆಯಿಂದ ಪರಿಶೀಲಿಸಿ, ಕೇವಲ ಬೇಸರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಐಟಿ, ತಂತ್ರಜ್ಞಾನ, ಸಂಶೋಧನೆ, ಡೇಟಾ, ಎಲೆಕ್ಟ್ರಾನಿಕ್ಸ್, ಸಾಮಾಜಿಕ ಸೇವೆ, ಶಿಕ್ಷಣ, ಫ್ರೀಲಾನ್ಸ್ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿರುವ ಕುಂಭ ರಾಶಿಯವರಿಗೆ ಈ ತಿಂಗಳು ಹೊಸ ಕಲಿಕೆಯ ಸಮಯ. ಹೊಸ ಸಾಫ್ಟ್ವೇರ್, ಹೊಸ ಸ್ಕಿಲ್ ಅಥವಾ ಹೊಸ ವಿಧಾನ ಕಲಿಯುವ ಅವಕಾಶ ಬರುತ್ತದೆ. ಆರಂಭದಲ್ಲಿ ಇದು ಕಷ್ಟವೆನಿಸಬಹುದು, ಆದರೆ ಮುಂದಿನ 6 ತಿಂಗಳಲ್ಲಿ ಇದೇ ಕೌಶಲ್ಯ ನಿಮ್ಮನ್ನು ಇತರರಿಗಿಂತ ಒಂದು ಹಂತ ಮೇಲಕ್ಕೆ ತರುತ್ತದೆ. ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಫೆಬ್ರವರಿ 2026 ನಿಧಾನಗತಿಯ ಆದರೆ ಬಲವಾದ ನೆಲೆ ಕಟ್ಟುವ ಸಮಯ. ತಕ್ಷಣ ಲಾಭ ಕೊಡದಿದ್ದರೂ ಈ ತಿಂಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ವರ್ಷಗಳಲ್ಲಿ ಸ್ಥಿರ ಆದಾಯಕ್ಕೆ ಕಾರಣವಾಗುತ್ತವೆ. ಹೊಸ ವ್ಯವಹಾರ ಆರಂಭಿಸುವ ಯೋಚನೆ ಇದ್ದರೆ ಈ ತಿಂಗಳಲ್ಲಿ ಗ್ರೌಂಡ್ ವರ್ಕ್ ಮಾಡಿ. ಕಾಗದ ಕೆಲಸ, ಯೋಜನೆ, ಬಂಡವಾಳ ವ್ಯವಸ್ಥೆ, ಪಾಲುದಾರಿಕೆ ಚರ್ಚೆಗಳಿಗೆ ಇದು ಸೂಕ್ತ ಸಮಯ. ಆದರೆ ದೊಡ್ಡ ಮೊತ್ತ ಹೂಡಿಕೆ ಮಾಡುವುದನ್ನು ಮಾರ್ಚ್ ನಂತರಕ್ಕೆ ಮುಂದೂಡಿದರೆ ಉತ್ತಮ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಎಲ್ಲರೂ ನಿಮ್ಮಷ್ಟು ಪ್ರಾಮಾಣಿಕರಾಗಿರುತ್ತಾರೆ ಎಂದು ಊಹಿಸಬೇಡಿ. ಲೆಕ್ಕಾಚಾರ, ಒಪ್ಪಂದ ಮತ್ತು ಮಾತುಕತೆ ಎಲ್ಲವೂ ಸ್ಪಷ್ಟವಾಗಿರಲಿ. ಮೌಖಿಕ ಭರವಸೆಗಿಂತ ದಾಖಲೆಗಳಿಗೆ ಹೆಚ್ಚಿನ ಮಹತ್ವ ನೀಡಿ. ಈ ತಿಂಗಳಲ್ಲಿ ಸಣ್ಣ ನಿರ್ಲಕ್ಷ್ಯ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಯಾಗಬಹುದು. ವಿದ್ಯಾರ್ಥಿ ಕುಂಭ ರಾಶಿಯವರಿಗೆ ಫೆಬ್ರವರಿ 2026 ಮಾನಸಿಕ ಒತ್ತಡ ಹೆಚ್ಚಾಗುವ ಸಮಯ. ನೀವು ಬುದ್ಧಿವಂತರಾಗಿದ್ದರೂ ನಿಮ್ಮ ಗಮನ ಹಲವು ವಿಷಯಗಳಿಗೆ ಚದುರಿರುವ ಸಾಧ್ಯತೆಯಿದೆ. ಒಂದು ವಿಷಯವನ್ನು ಹಿಡಿದುಕೊಂಡು ಆಳವಾಗಿ ಓದುವ ಅಭ್ಯಾಸ ಬೆಳೆಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರು ಈ ತಿಂಗಳಲ್ಲಿ ಮೂಲಭೂತ ವಿಷಯಗಳನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಫಲಿತಾಂಶ ತಕ್ಷಣ ಕಾಣಿಸದಿದ್ದರೂ ಇದು ಮುಂದಿನ ಪರೀಕ್ಷೆಗಳಿಗೆ ಬಹಳ ಉಪಯೋಗವಾಗುತ್ತದೆ. ಕೆಲವರು ಈ ತಿಂಗಳಲ್ಲಿ ವಿದೇಶ ಸಂಬಂಧಿತ ಅವಕಾಶಗಳ ಬಗ್ಗೆ ಯೋಚಿಸಬಹುದು. ವಿದೇಶ ಪ್ರಯಾಣ, ವಿದೇಶಿ ಕಂಪನಿ ಅಥವಾ ವಿದೇಶದ ಜೊತೆ ಸಂಪರ್ಕ ಇರುವ ಕೆಲಸಗಳ ಬಗ್ಗೆ ಮಾಹಿತಿ ಬರುತ್ತದೆ. ಆದರೆ ಇದು ತಕ್ಷಣದ ಪ್ರಯಾಣವಾಗದೆ ಭವಿಷ್ಯದ ದಾರಿಯ ಸೂಚನೆ ಆಗಿರುತ್ತದೆ. ಸರಿಯಾದ ಸಮಯ ಬಂದಾಗ ಆ ಅವಕಾಶ ಸ್ವತಃ ನಿಮ್ಮ ಹತ್ತಿರ ಬರುತ್ತದೆ. ಫೆಬ್ರವರಿ 2026ರಲ್ಲಿ ಕುಂಭ ರಾಶಿಯವರು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ನೀವು ಎಲ್ಲರಂತೆ ಯೋಚಿಸುವವರಲ್ಲ. ನಿಮ್ಮ ದಾರಿ ವಿಭಿನ್ನ. ಅದಕ್ಕಾಗಿ ಕೆಲವೊಮ್ಮೆ ನಿಮ್ಮ ಪ್ರಗತಿ ನಿಧಾನವಾಗಿದಂತೆ ಕಾಣುತ್ತದೆ, ಆದರೆ ನಿಮ್ಮ ಬೆಳವಣಿಗೆ ಆಳವಾಗಿರುತ್ತದೆ. ಈ ತಿಂಗಳಲ್ಲಿ ನೀವು ಶಾಂತವಾಗಿ, ಶಿಸ್ತಿನಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮುಂದಿನ ತಿಂಗಳುಗಳಲ್ಲಿ ಅದೇ ನಿಮ್ಮ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಈ ತಿಂಗಳು ನಿಮ್ಮ ಸಹನೆ ಪರೀಕ್ಷೆಯಾಗುತ್ತದೆ.
ಆದರೆ ಅದೇ ನಿಮ್ಮ ದೊಡ್ಡ ಪರೀಕ್ಷೆಯಲ್ಲಿನ ಜಯವಾಗುತ್ತದೆ. ನಿಮ್ಮನ್ನು ನೀವು ಅನುಮಾನಿಸಿಕೊಳ್ಳಬೇಡಿ. ನೀವು ಇಷ್ಟು ದಿನ ಬೆಳೆದಿರುವುದು ವ್ಯರ್ಥವಾಗಿಲ್ಲ. ಫೆಬ್ರವರಿ 2026 ನಿಮ್ಮ ವೃತ್ತಿಜೀವನದ ಒಂದು ಮೌನ ತಿರುವು. ಶಬ್ದ ಇಲ್ಲ, ಆದರೆ ದಿಕ್ಕು ಬದಲಾಗುತ್ತಿದೆ. ಪ್ರೀತಿ, ಸಂಬಂಧ ಮತ್ತು ವಿವಾಹ. ಕುಂಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ನಿಮ್ಮ ಭಾವನೆಗಳನ್ನು ತೋರಿಸಿಕೊಳ್ಳದೆ ಒಳಗೆ ಇಟ್ಟುಕೊಳ್ಳುವ ಸ್ವಭಾವದವರು. ಆದರೆ ಈ ತಿಂಗಳಲ್ಲಿ ಇನ್ನೆಷ್ಟು ಮೌನವಾಗಿ ಸಹಿಸಬೇಕು ಅನ್ನುವ ಪ್ರಶ್ನೆ ನಿಮ್ಮೊಳಗೆ ಗಟ್ಟಿಯಾಗಿ ಕೇಳಿಸಿಕೊಳ್ಳುತ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ನಿರ್ಧಾರಗಳ ತಿಂಗಳು. ಪ್ರೇಮ ಸಂಬಂಧದಲ್ಲಿರುವ ಕುಂಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಗೊಂದಲದ ಸಮಯ. ನೀವು ನಿಮ್ಮ ಸಂಗಾತಿಯನ್ನು ಪ್ರೀತಿಸುತ್ತಿದ್ದರೂ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಅನ್ನುವ ಭಾವನೆ ಕಾಡಬಹುದು. ಮಾತುಕತೆ ಕಡಿಮೆ, ನಿರೀಕ್ಷೆಗಳು ಹೆಚ್ಚು ಇರುವ ಸ್ಥಿತಿ ನಿರ್ಮಾಣವಾಗಬಹುದು. ನಿಮ್ಮ ಮೌನವನ್ನು ಸಂಗಾತಿ ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆಯಿದೆ. ಆದ್ದರಿಂದ ಈ ತಿಂಗಳಲ್ಲಿ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವುದು ಬಹಳ ಮುಖ್ಯ. ಕೆಲವರು ಈ ತಿಂಗಳಲ್ಲಿ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ. ಈ ಸಂಬಂಧ ನನಗೆ ಸಂತೋಷ ಕೊಡ್ತಿದೆಯಾ ಅಥವಾ ಕೇವಲ ಅಭ್ಯಾಸವಾಗಿ ಬಿಟ್ಟಿದೆಯಾ ಅನ್ನುವ ಆತ್ಮಪರಿಶೀಲನೆ ನಡೆಯುತ್ತದೆ. ಇದು ಕೆಟ್ಟ ಸೂಚನೆ ಅಲ್ಲ, ಇದು ನಿಮ್ಮ ಬೆಳವಣಿಗೆಯ ಭಾಗ. ಆದರೆ ಈ ತಿಂಗಳಲ್ಲಿ ಕೋಪ ಅಥವಾ ತಕ್ಷಣದ ಬೇಸರದಿಂದ ಬ್ರೇಕಪ್ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಾರ್ಚ್ ಮಧ್ಯದ ನಂತರ ಮನಸ್ಸು ಹೆಚ್ಚು ಸ್ಪಷ್ಟವಾಗುತ್ತದೆ. ಸಿಂಗಲ್ ಕುಂಭ ರಾಶಿಯವರಿಗೆ ಫೆಬ್ರವರಿ 2026 ಅಚ್ಚರಿಯ ಸಂಪರ್ಕಗಳ ಸಮಯ. ಹಳೆಯ ಸ್ನೇಹಿತ, ಕೆಲಸದ ಜಾಗದ ಪರಿಚಯ ಅಥವಾ ಆನ್ಲೈನ್ ಮೂಲಕ ಹೊಸ ವ್ಯಕ್ತಿ ಜೀವನಕ್ಕೆ ಬರಬಹುದು. ಆರಂಭದಲ್ಲಿ ಇದು ಸ್ನೇಹದಂತೆ ಕಾಣಿಸಬಹುದು, ಆದರೆ ನಿಧಾನವಾಗಿ ಭಾವನಾತ್ಮಕ ಸಂಪರ್ಕ ಗಟ್ಟಿಯಾಗುತ್ತದೆ. ಈ ಸಂಬಂಧ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಆಳವಾಗಿರುತ್ತದೆ. ತಕ್ಷಣವೇ ಎಲ್ಲವನ್ನೂ ನಿರೀಕ್ಷಿಸದೆ ಸಮಯ ಕೊಡುವುದು ಒಳಿತು. ಹಳೆಯ ಪ್ರೀತಿ ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಕೂಡ ಇದೆ. ಹಳೆಯ ಸಂದೇಶ, ಕರೆ ಅಥವಾ ಅಪ್ರತೀಕ್ಷಿತ ಭೇಟಿಯ ಮೂಲಕ ಹಳೆಯ ನೆನಪುಗಳು ಜೀವಂತವಾಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಭಾವನೆಗಳಿಂದಲ್ಲ, ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಹಳೆಯ ನೋವುಗಳು ನಿಜವಾಗಿಯೂ ಪರಿಹಾರವಾಗಿದೆಯಾ ಅಥವಾ ಕೇವಲ ಒಂಟಿತನದಿಂದ ಆಕರ್ಷಣೆಯಾಗಿದೆಯಾ ಅನ್ನುವುದನ್ನು ನೀವು ನಿಮ್ಮಿಂದಲೇ ಕೇಳಿಕೊಳ್ಳಬೇಕು. ವಿವಾಹಿತ ಕುಂಭ ರಾಶಿಯವರಿಗೆ ಈ ತಿಂಗಳು ಸಂವಹನದ ಕೊರತೆ ಪ್ರಮುಖ ಸಮಸ್ಯೆಯಾಗಬಹುದು. ನೀವು ಕೆಲಸ, ಜವಾಬ್ದಾರಿ ಅಥವಾ ನಿಮ್ಮದೇ ಯೋಚನೆಗಳಲ್ಲಿ ಮುಳುಗಿರುವುದರಿಂದ ಸಂಗಾತಿಗೆ ದೂರವಾಗಿದಂತೆ ಅನಿಸಬಹುದು. ಇದರಿಂದ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ಜಗಳಕ್ಕೆ ತಿರುಗುವ ಸಾಧ್ಯತೆಯಿದೆ. ಸಮಸ್ಯೆ ಪ್ರೀತಿಯ ಕೊರತೆಯಲ್ಲ, ಸಮಯ ಮತ್ತು ಗಮನದ ಕೊರತೆ. ಇದನ್ನು ಅರಿತು ಸ್ವಲ್ಪ ಹೆಚ್ಚು ಸಮಯ ಸಂಗಾತಿಗೆ ಕೊಟ್ಟರೆ ಸಂಬಂಧ ಮತ್ತೆ ಸಮತೋಲನಕ್ಕೆ ಬರುತ್ತದೆ. ವಿವಾಹ ಯೋಚನೆಯಲ್ಲಿ ಇರುವ ಕುಂಭ ರಾಶಿಯವರಿಗೆ ಫೆಬ್ರವರಿ 2026 ಮಿಶ್ರ ಫಲ ನೀಡುತ್ತದೆ. ಕುಟುಂಬದಿಂದ ಮಾತುಕತೆ ನಡೆಯಬಹುದು, ಆದರೆ ಅಂತಿಮ ನಿರ್ಧಾರಕ್ಕೆ ಸ್ವಲ್ಪ ತಡವಾಗುತ್ತದೆ. ಇದು ವಿಳಂಬ ಅಲ್ಲ, ತಯಾರಿ. ಮಾರ್ಚ್-ಏಪ್ರಿಲ್ ವೇಳೆಗೆ ವಿಷಯಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಈ ತಿಂಗಳಲ್ಲಿ ಬಂದ ಪ್ರಸ್ತಾಪವನ್ನು ತಿರಸ್ಕರಿಸುವುದಕ್ಕೂ ತಕ್ಷಣ ಒಪ್ಪಿಕೊಳ್ಳುವುದಕ್ಕೂ ಆತುರ ಬೇಡ. ಕುಂಭ ರಾಶಿಯವರ ದೊಡ್ಡ ದೌರ್ಬಲ್ಯ ಎಂದರೆ ತಮ್ಮ ನೋವನ್ನು ತಾವೇ ಮರೆಮಾಚಿಕೊಳ್ಳುವುದು. ಈ ತಿಂಗಳಲ್ಲಿ ಅದು ಸಂಬಂಧಗಳಲ್ಲಿ ಬಿರುಕು ತರಬಹುದು. ನಿಮ್ಮ ಭಾವನೆಗಳನ್ನು ಹೇಳುವುದು ದೌರ್ಬಲ್ಯ ಅಲ್ಲ, ಅದು ಸಂಬಂಧ ಉಳಿಸುವ ಶಕ್ತಿ. ನೀವು ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರನ್ನು ಬಯಸುತ್ತೀರಿ, ಆದರೆ ಅದಕ್ಕಾಗಿ ನೀವು ನಿಮ್ಮೊಳಗಿನ ಸತ್ಯವನ್ನು ಹೊರಗೆ ಹೇಳಬೇಕು. ಫೆಬ್ರವರಿ 2026 ಪ್ರೀತಿ ವಿಷಯದಲ್ಲಿ ನಿಮಗೆ ಒಂದು ಪಾಠ ಕಲಿಸುತ್ತದೆ. ಎಲ್ಲರಿಗೂ ಒಳ್ಳೆಯವರಾಗುವುದಕ್ಕಿಂತ ನಿಮ್ಮ ಮನಸ್ಸಿಗೆ ಸತ್ಯವಾಗಿರುವುದು ಮುಖ್ಯ. ಕೆಲವರು ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ, ಕೆಲವರು ದೂರ ಹೋಗುತ್ತಾರೆ. ಎರಡೂ ನಿಮ್ಮ ಬೆಳವಣಿಗೆಯ ಭಾಗವೇ. ನೀವು ಕಳೆದುಕೊಳ್ಳುವುದಕ್ಕಿಂತ ನೀವು ನಿಮ್ಮನ್ನು ಕಂಡುಕೊಳ್ಳುವ ತಿಂಗಳು ಇದು. ಈ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ. ಸ್ಪಷ್ಟತೆ ಬರುತ್ತದೆ. ನೀವು ಯಾವ ಸಂಬಂಧವನ್ನು ಮುಂದುವರಿಸಬೇಕು, ಯಾವ ಭಾವನೆಗೆ ಅಂತ್ಯ ಹಾಡಬೇಕು ಅನ್ನುವುದು ನಿಮಗೆ ಗೊತ್ತಾಗುತ್ತದೆ. ಇದು ನೋವಿನ ಪ್ರಕ್ರಿಯೆಯಾಗಬಹುದು, ಆದರೆ ಕೊನೆಗೆ ಅದು ನಿಮ್ಮ ಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ಆರೋಗ್ಯ, ಮನಸ್ಸು, ಪರಿಹಾರಗಳು ಮತ್ತು ಅಂತಿಮ ಮಾರ್ಗದರ್ಶನ. ಕುಂಭ ರಾಶಿಯವರೇ, ಫೆಬ್ರವರಿ 2026 ನಿಮ್ಮ ಶರೀರಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸನ್ನು ಪರೀಕ್ಷಿಸುವ ತಿಂಗಳು. ಹೊರಗೆ ನೀವು ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಯೋಚನೆಗಳ ಗೊಂದಲ, ಒತ್ತಡ ಮತ್ತು ಅತಿಯಾದ ಆತ್ಮವಿಮರ್ಶೆ ನಡೆಯುತ್ತದೆ. ನಿಮ್ಮ ರಾಶಿಯ ಮೇಲೆ ಆಗುತ್ತಿರುವ ಗ್ರಹ ಸಂಚಾರಗಳು ನಿಮಗೆ ಸ್ವಲ್ಪ ನಿಲ್ಲಿ, ನಿಮ್ಮನ್ನು ಗಮನಿಸಿ ಎಂದು ಸೂಚಿಸುತ್ತಿವೆ. ಆರೋಗ್ಯದ ವಿಚಾರ. ಈ ತಿಂಗಳಲ್ಲಿ ದೊಡ್ಡ ಕಾಯಿಲೆಯ ಭೀತಿಯಿಲ್ಲ, ಆದರೆ ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗಬಹುದು. ನಿದ್ರಾಭಾವ, ತಲೆನೋವು, ಕಣ್ಣುಗಳ ದಣಿವು, ಜೀರ್ಣಕ್ರಿಯೆ ಸಮಸ್ಯೆಗಳು ಕೆಲವರಿಗೆ ಕಾಣಿಸಿಕೊಳ್ಳಬಹುದು. ಮುಖ್ಯವಾಗಿ ಮಾನಸಿಕ ಒತ್ತಡದಿಂದಾಗಿ ದೇಹವು ಸುಸ್ತಾಗುವ ಸಾಧ್ಯತೆ ಹೆಚ್ಚು. ಕೆಲವರು ಎಲ್ಲಾ ಸರಿಯೇ ಇದೆ ಅಂತ ಅನಿಸಿಕೊಳ್ಳುತ್ತಾ ವೈದ್ಯಕೀಯ ತಪಾಸಣೆಯನ್ನು ಮುಂದೂಡಬಹುದು.
ಆದರೆ ಈ ತಿಂಗಳಲ್ಲಿ ನಿಮ್ಮ ದೇಹ ನೀಡುವ ಸಣ್ಣ ಸಿಗ್ನಲ್ಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ನೀರಿನ ಸೇವನೆ ಬಹಳ ಮುಖ್ಯ. ಕುಂಭ ರಾಶಿಯವರ ದೊಡ್ಡ ಸವಾಲು ಎಂದರೆ ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳುವುದು. ನೀವು ಎಲ್ಲರ ಸಮಸ್ಯೆ ಕೇಳುತ್ತೀರಿ, ಸಲಹೆ ಕೊಡುತ್ತೀರಿ, ಆದರೆ ನಿಮ್ಮ ಮನಸ್ಸಿನ ಭಾರವನ್ನು ಯಾರಿಗೂ ಹೇಳುವುದಿಲ್ಲ. ಇದರಿಂದ ಒಂಟಿತನದ ಭಾವನೆ ಹೆಚ್ಚಾಗುತ್ತದೆ. ಈ ತಿಂಗಳಲ್ಲಿ ಕೆಲ ದಿನಗಳು ಅತಿಯಾಗಿ ಯೋಚನೆ ಮಾಡುತ್ತಾ, ಹಳೆಯ ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ನಿಮ್ಮನ್ನೇ ದೋಷಾರೋಪಣೆ ಮಾಡುವ ಸಾಧ್ಯತೆಯಿದೆ. ಇದು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಸ್ಥಿತಿ. ಅದರಿಂದ ಹೊರಬರಲು ನಿಮಗೆ ಇಷ್ಟವಾದ ಸಂಗತಿಗಳಿಗೆ ಸಮಯ ಕೊಡಿ. ಸಂಗೀತ, ಬರವಣಿಗೆ, ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಎಚ್ಚರಿಕೆಗಳು. ಈ ತಿಂಗಳಲ್ಲಿ ಕುಂಭ ರಾಶಿಯವರು 3 ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದು ಅತಿಯಾದ ಕೆಲಸ. ನಿಮ್ಮ ಮಿತಿಯನ್ನು ಮೀರಿಸಿ ಕೆಲಸ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಕುಸಿಯುತ್ತವೆ. ಎರಡನೆಯದು ನಂಬಿಕೆ. ಎಲ್ಲರ ಮಾತನ್ನು ನಂಬಿ ನಿರ್ಧಾರ ತೆಗೆದುಕೊಳ್ಳಬೇಡಿ, ವಿಶೇಷವಾಗಿ ಹಣ ಮತ್ತು ಸಂಬಂಧದ ವಿಷಯದಲ್ಲಿ. ಮೂರನೆಯದು ತಕ್ಷಣದ ಪ್ರತಿಕ್ರಿಯೆ. ಕೋಪ ಅಥವಾ ಬೇಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪ ತರಬಹುದು. ಪರಿಹಾರಗಳು. ಫೆಬ್ರವರಿ 2026ರಲ್ಲಿ ನಿಮ್ಮ ಜೀವನದಲ್ಲಿ ಸಮತೋಲನ ತರಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿದರೆ ಉತ್ತಮ ಫಲ ಕಾಣಬಹುದು. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 5 ನಿಮಿಷ ಮೌನವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಶನಿವಾರದಂದು ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ಅಥವಾ ಸಹಾಯ ಮಾಡಿ. ನೀಲಿ ಅಥವಾ ಬಿಳಿ ಬಣ್ಣದ ವಸ್ತ್ರಗಳು ಈ ತಿಂಗಳಲ್ಲಿ ನಿಮಗೆ ಮಾನಸಿಕ ಶಾಂತಿ ನೀಡುತ್ತವೆ. ನೀರಿನೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರುವುದು, ಉದಾಹರಣೆಗೆ ನಡಿಗೆ ಅಥವಾ ಸ್ನಾನ ಸಮಯದಲ್ಲಿ ಶಾಂತವಾಗಿ ಯೋಚಿಸುವುದು ನಿಮಗೆ ಒಳ್ಳೆಯದು. ಲಕ್ಕಿ ದಿನಗಳು ಮತ್ತು ಸಮಯ. ಫೆಬ್ರವರಿ 5, 9, 14, 18 ಮತ್ತು 25 ನಿಮಗೆ ಹೆಚ್ಚು ಅನುಕೂಲಕರ ದಿನಗಳು. ಈ ದಿನಗಳಲ್ಲಿ ಮುಖ್ಯ ನಿರ್ಧಾರ, ಮಾತುಕತೆ ಅಥವಾ ಹೊಸ ಕೆಲಸ ಆರಂಭಿಸಿದರೆ ಉತ್ತಮ ಫಲ ಸಿಗುತ್ತದೆ. ಬೆಳಗ್ಗೆ 7 ರಿಂದ 10 ಮತ್ತು ಸಂಜೆ 6 ರಿಂದ 8 ಸಮಯಗಳು ನಿಮಗೆ ಲಕ್ಕಿ. ಅಂತಿಮ ಸಂದೇಶ. ಕುಂಭ ರಾಶಿಯವರೇ, ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಒಂದು ಒಳಗಿನ ಶುದ್ಧೀಕರಣದ ತಿಂಗಳು. ಇದು ನಿಮ್ಮನ್ನು ಕೆಳಗೆ ಎಳೆಯಲು ಅಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ನೆನಪಿಸಲು ಬಂದಿದೆ. ನೀವು ಬುದ್ಧಿವಂತರು, ಮಾನವೀಯರು ಮತ್ತು ಭವಿಷ್ಯದತ್ತ ನೋಡುವ ದೃಷ್ಟಿಯವರು. ಆದರೆ ಆ ಭವಿಷ್ಯವನ್ನು ಕಟ್ಟಲು ಮೊದಲು ನಿಮ್ಮ ಇಂದಿನ ಮನಸ್ಸಿಗೆ ಶಾಂತಿ ಕೊಡಬೇಕು. ಈ ತಿಂಗಳಲ್ಲಿ ನೀವು ನಿಧಾನವಾಗಬಹುದು, ಆದರೆ ಅದು ಹಿನ್ನಡೆ ಅಲ್ಲ, ಅದು ಹೊಸ ಹಾದಿಗೆ ತಯಾರಿ. ನಿಮ್ಮ ಜೀವನದಲ್ಲಿ ಏನು ಉಳಿಯಬೇಕು, ಏನು ಬಿಡಬೇಕು ಅನ್ನೋದನ್ನು ಈ ಫೆಬ್ರವರಿ ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.